ನೀವು ಪಾಪ್ಯುಲರ್ ಆಗ್ತೀರಿ. ನಾನು ಬೇಕಿದ್ರೆ ವಾದ ಬೇಕಿದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಒಬ್ಬ ಮನುಷ್ಯನಿಗೆ ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಬರೀ 10 ವರ್ಷ ಅವ್ರನ್ನೇ ನೋಡಿದ್ರೆ ಏನು ನೆಗೆಟಿವ್ ಇಲ್ಲ ಏನ್ರಿ? ಕೇಂದ್ರ ಸರ್ಕಾರದ ಏನು 10 ವರ್ಷದಲ್ಲಿ ಏನು ನೆಗೆಟಿವ್ ಇಲ್ಲ ಅಲ್ಲ. ಒಂದು ನಿಮಿಷ, ನೆಗೆಟಿವೇ ತೋರಿಸೋದಿಲ್ಲ ಅಂದಮೇಲೆ ಮತ್ತೆ ಪಾಸಿಟಿವ್ ಆಗೇ ಆಗ್ತಾರೆ ಮನುಷ್ಯ. ಬೆಳಗ್ಗಿನ ಸಾಯಂಕಾಲ ಈಗ ಓಪನ್ ಮಾಡಿರಿ ಟಿವಿ, ಯಾವುದು ನೋಡ್ರಿ. EVM ಎದಕ್ಕೆ ಮಾಡಿದ್ವಿ ನಾವು? ಎಲೆಕ್ಟ್ರಾನಿಕ್ ಮಷಿನ್ ಮಾಡಿರ್ತಕ್ಕಂಥದ್ದು ಯಾವುದು ಚುನಾವಣೆ ಕಮಿಷನ್ದಲ್ಲಿ ಆಗ್ಬೇಕಂತ ಹೇಳಿ ಇವತ್ತು 90 ದಿನವರೆಗೆ ಈ ದೇಶದಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಇದೆ. ಎದಕ್ಕೆ? ನಮ್ಮ ವಿಶ್ವಗುರು ಹೋಗಿ ಎಲ್ಲ ಕಡೆ ಭಾಷಣ ಮಾಡಬೇಕು. ವಿಶ್ವಗುರು ಎಲ್ಲ ಕಡೆ ಹೋಗಿ ಭಾಷಣ ಮಾಡಬೇಕು, ಇಡೀ ದೇಶ ಕೇಳಬೇಕು. ಮನ್ ಕಿ ಬಾತು ಭಾಷಣ, ಪೂರಿ ಬಾತು, ಚೌಚೌ ಬಾತು ಇವೇ ಕೇಳ್ಬೇಕು. ಏನು ಅವರೇ ಹೇಳ್ಕೊಂತಾರೆ, ಮತ್ತೆ ಜನಕ್ಕೆ ತೋರಿಸ್ತಾರೆ. ಅದು ಬೆಂಕಿ ಬರ್ತಾವೆ, ಹಿಂಗ್ ಬರ್ತದೆ, ಬೆಂಕಿ ಬರ್ತದೆ, ಅಲ್ಲಿದ್ ಬೆಂಕಿ ಬಂತು, ಇಲ್ಲಿದ್ ಬೆಂಕಿ ಬಂತು, ಇಲ್ಲಿದ್ ಬಂಕ್, ಅಲ್ಲಿದ್ ಬೆಂಕಿ ಬಂತು. ಬಡತನ ಬಗ್ಗೆ ಮಾತಾಡ್ತಾರ? ಇಲ್ಲ. ಆಯ್ತ್ರಿ, ನಮ್ಮ ವಾದ ಇದೆ, ಅವ್ರಿಗೆ ಮಾತಾಡಿ ಕೇಳಿ. ಲೆಟ್ ಹಿಮ್ ಡೂ ಅ ಪ್ರೆಸ್ ಮೀಟ್. ಮೈ ರಿಕ್ವೆಸ್ಟ್ ಟು ಮಿಸ್ಟರ್ ಪ್ರಧಾನಮಂತ್ರಿ ಮೋದಿ ಅವರಿಗೆ ಹೇಳ್ತದೆ, ನೀವು ಪ್ರೆಸ್ ಮೀಟ್ ಮಾಡಿ. ಯಾಕೆ ಪ್ರೆಸ್ ಮೀಟ್ ಮಾಡಬಾರ್ದು? ಪ್ರೆಸ್ ಮೀಟ್ ಮಾಡಕ್ಕೆ ಹೇಳಿ ಒಂದ್ಸಲಿ. ಅರ್ರಿ ಹೇಳಿಕೆ ಕರ್ಕೊಂಡು ಹೋಗ್ತದ್ದು ನಮ್ಮ ವಿಚಾರಗಳು ತೋರ್ಸಕ್ಕನ್ನೋದು ಮಾಧ್ಯಮದವ್ರೆ. ಇಡೀ ಭಾರತ ದೇಶದ ಮಾಧ್ಯಮದವರಿಗೆ ಮನವಿ ಇದೆ, ಈಕ್ವಲ್ ಪ್ರಿಫರೆನ್ಸ್ ಕೊಡ್ರಿ. ಕೆಲವ್ರು ಕೊಡ್ತಾ ಇದಾರಿಲ್ಲ ಅಂತಲ್ಲ, ಯಾರು ಕೊಡ್ತಾರೆ ಈಕ್ವಲ್ ಪ್ರಿಫರೆನ್ಸ್ ಕೊಡ್ರಿ. ನೋಡೋಣ ನಾವು ಎಲ್ಲಿ ಮೋದಿ ಗಾಳಿ ಟೆಸ್ಟ್. ಮತ್ತೆ ಇಷ್ಟೆಲ್ಲ ಪಾಪ್ಯುಲರ್ ಇದ್ದರೆ ಟಿವಿಗೆ ಹಾಕಿರಿ ಆಡ್ಬೇಕು. ನಿಮಗೆ ಪೇಪರ್ ತೆಗಿಂಗಿಲ್ಲ. ಯಾವುದೋ ಒಂದು ಪಟ್ನ ಕಟ್ಟ ಪೇಪರ್ ನೋಡ್ರಿ ಮೋದಿ ಫೋಟೋ ಇರ್ತೀವಿ, ಪಟ್ನ ಕಟ್ಟ ಫೋಟೋ ಕೂಡ ನೋಡ್ರಿ ಮೋದಿ ಫೋಟೋ. ಈ ಥರ ಪಬ್ಲಿಸಿಟಿ ತೊಗೊಂಡ್ರಿ ಏನು ಮತ್ತೆ ನೀವೇನು ಸಾಧನೆ ಮಾಡ್ದಂಗೆ ಆಯ್ತು? ನೋಡ್ರಿ, ನಿಮಗೆ ಬೆನಿಫಿಟ್ ಆಗ್ಬೋದು, ನೀವು ಬೇಕಿದ್ರೆ ಇನ್ನೊಂದ್ಸಲಿ ಗೆಲ್ತಿರೋ ಸೋಲ್ತಿರೋದಲ್ಲ, ಬಟ್ ದೇಶ ಅಂತೂ ಕಂಟಿರುವಾಗ ಹಾಳಾಗ್ತದೆ. ದೇಶ ಹಾಳಾಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಕಿದ್ರೆ. ಹೌದು ಇದೆ. ಇವತ್ತು ಹರಿಯಾಣದಲ್ಲಿ ಪಂಜಾಬ್ ಬಾರ್ಡರ್ನಲ್ಲಿ ಆಗಿರ್ತಕ್ಕಂಥ ರೈತ ಹೋರಾಟ ಎಲ್ಲಿ ಕಾಣ್ತಾ ಇದೆ ಇವತ್ತು? ಸ್ವಾತಂತ್ರ್ಯ ಇಲ್ಲ. ನಿಮಗೆಲ್ಲ ಸ್ವಾತಂತ್ರ್ಯ ಇದೆ? ನಿಮಗೆ ಪತ್ರಿಕಾ ಮಾಧ್ಯಮದಾಗೆಲ್ಲ ಸ್ವಾತಂತ್ರ್ಯ ಇದೆಯಾ? ಚರ್ಚೆ ಮಾಡೋಣ ಬೇಕಿದ್ರ ಬಗ್ಗೆ. ಅದೇ ಅದ್ರಿ ಯಾವ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ನಾ ಖಾನೆ ದೂಂಗಾ, ನಾ ಕಿಸಿಕ್ಕೂ ಖಾನೆ ದೂಂಗಾ. ಇವತ್ತು 6,500 ಕೋಟಿ ಅವರೇ ತಂದು ನುಂಗಿದ್ದಾರೆ. ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಏನು ಅಲಿಗೇಷನ್ ಇತ್ತು, ಅವರೇ ದೂರಿಟ್ಟಿದ್ರು. ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿಯನ್ನು ಅವರೇ ತಗೊಳ್ತಾ ಇದ್ದಾರೆ. ಕಾರಣ ಏನು? ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ. ಅವ್ರಿಗೆ ಗುರುತಿದ ನಂಬರ್ ಸರಿ ಇಲ್ಲ ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ, 37% ಏನೋ ಅವ್ರು ಓಟನ್ನು ತಗೊಂಡು ಕಳೆದ ಬಾರಿ. ಈ ಬಾರಿ BJP ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 29 or 30%. ದೇ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 180 to 200 ಸೀಟ್ಸ್. ನನ್ನ ಇರ್ತಕ್ಕಂಥ ವಿಚಾರದಲ್ಲಿ ಈಗ ಅವ್ರಿಗೆ ಗುರ್ತಿದೆ. ಈ ಸರ್ವೆ ಅವರಿಗೆ 160ರಿಂದ 180 ಸೀಟ್ ಸಿಗ್ತಾ ಇದೆ. ಇದನ್ನ ಮೇಲೆ ಬರ್ಬೇಕಲ್ಲ. ಈಗ EVM ಟ್ಯಾಂಪರಿಂಗ್ ಮಾಡಬೇಕು, ಜನಕ್ಕೆ ಸುಳ್ಳು ಹಾದಿ ತಪ್ಪಿಸ್ಬೇಕು, ಯಾರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಬೇಕು, ಇನ್ನೊಬ್ಬರನ್ನ ಎಳ್ಕೋಬೇಕು. ಇದೇ ಬಿಟ್ರೆ ಇನ್ನೇನಿದೆ ಈ ದೇಶದಲ್ಲಿ? ಬೇರೆ ಏನಿದೆ ಹೇಳ್ರಿ? ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಮೋದಿ ಬಿಟ್ರೆ ಇನ್ನೇನಿಲ್ಲ ಈ ದೇಶದಲ್ಲಿ. ಹಂಗೆ ಆಗಿದೆ ಅಲ್ಲ. ಯಾರ್ಯಾರು BJPಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾ ಇದ್ದಂಗೆ ಅದು. ಯಾವುದೇ ಒಬ್ಬ BJPಗೆ ಹೋಗ್ಬಿಟ್ರೆ ವಾಷಿಂಗ್ ಪೌಡರ್ ನಿರ್ಮಾ ಅಲ್ಲ, ಎಲ್ಲ ವಾಷಿಂಗ್ ಪೌಡರ್ ನಿರ್ಮಾಣ. ಸಂತೋಷ್ ಲಾಡ್ ಅವರು ಮತ್ತೊಮ್ಮೆ ಮಾಧ್ಯಮಗಳ ಮೇಲೆ ಹರಿಹಾಯ್ದಿದ್ದಾರೆ. ಪ್ರಶ್ನೆ ಮಾಡ್ರಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ 10 ವರ್ಷಗಳಲ್ಲಿ ಒಂದು ತಪ್ಪು ಮಾಡಿಲ್ವಾ? ಯಾವುದು ನಿಮಗೆ ಕಾಣ್ತಾ ಇಲ್ವಾ? ಪ್ರಶ್ನೆ ಮಾಡ್ರಿ. ಒಬ್ಬ ಸಚಿವ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳ್ತಾರೆ, ಹೊರಗಡೆ ಮಾಧ್ಯಮಗಳ ಮುಂದೆ ಹೇಳ್ತಾರೆ, ಜನರ ಪರವಾಗಿ ಪ್ರಶ್ನೆ ಮಾಡಿ. ಕೇಂದ್ರ ಸರ್ಕಾರ ಒಂದು ತಪ್ಪು ಮಾಡಿಲ್ವಾ? 10 ವರ್ಷದಿಂದ ಒಂದು ತಪ್ಪು ಮಾಡಿಲ್ವಾ? ಪ್ರಶ್ನೆ ಮಾಡ್ರಿ. ವಿದೇಶಿ ಸಾಲದ ಬಗ್ಗೆ ಪ್ರಶ್ನೆ ಮಾಡ್ರಿ. ರೂಪಾಯಿಯ ಮೌಲ್ಯ ಕುಸಿತಾ ಇದೆಯಲ್ಲ, ಪ್ರಶ್ನೆ ಮಾಡ್ರಿ. ಚುನಾವಣಾ ಬಾಂಡ್ಗಳ ಬಗ್ಗೆ ಪ್ರಶ್ನೆ ಮಾಡ್ರಿ. ಅಚ್ಚೇ ದಿನ ತರ್ತೀನಿ ಅಂತೇಳಿ ಜನರನ್ನ ಪಾತಾಳಕ್ಕೆ ತಳ್ತಾ ಇದ್ದಾರಲ್ಲ, ಪ್ರಶ್ನೆ ಮಾಡ್ರಿ. 24x7 ಮೋದಿ 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 ಅಂತೇಳಿ ಅವ್ರ ಬಗ್ಗೆ ಯಾಕೆ ಪ್ರಚಾರ ಮಾಡ್ತೀರಿ? ಪತ್ರಿಕೆಗಳಲ್ಲಿ ಕಾರಾಮಂಡಕ್ಕೆ ಕಟ್ಟುವಂತಹ ಪತ್ರಿಕೆನಲ್ಲಿ ಮೋದಿ ಫೋಟೋ ಇರುತ್ತೆ, ಎಲ್ಲಾ ಚಾನೆಲ್ನಲ್ಲಿ ಮೋದಿ ಫೋಟೋ ಇರುತ್ತೆ, ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತೀರಿ. ಜನರ ಧ್ವನಿಯಾಗಿ ಪ್ರಶ್ನೆ ಮಾಡ್ರಿ ಅಂತೇಳಿ ಒಬ್ಬ ಸಚಿವ, ಶಾಸಕಾಂಗದಲ್ಲಿರುವಂತಹ ಸಚಿವ ಬಹಿರಂಗವಾಗಿ ಜನರ ಮುಂದೆ ನಿಮ್ಗೆ ಮಾಧ್ಯಮಗಳಿಗೆ ಕೇಳ್ತಾರೆ ಅಂತಂದ್ರೆ, ನೀವು ಲೋಗೋಗಳನ್ನೇ ಇಟ್ಟುಕೊಂಡು ಅದು ಯಾವ ರೀತಿನಲ್ಲಿ ಆತ್ಮವಂಚನೆ ಮಾಡಿಕೊಂಡು ನಾವು ತಪ್ಪು ಮಾಡ್ತಾ ಇದೀವಿ ಅಂತ ನಿಮಗೆ ಅನಿಸ್ತಾನೆ ಇಲ್ವಾ? ಸಂತೋಷ್ ಲಾಡ್ ಅವ್ರು ಹೇಳ್ತಾ ಇದ್ರಲ್ಲ, ಇದು ನಾವು ಹೇಳ್ತಿರೋದು ನಮಗೋಸ್ಕರ, ನಾವು ತಪ್ಪು ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನಿಸ್ತಾನೆ ಇಲ್ವಾ? ಒಂದು ತಪ್ಪಾದ್ರು, ಕೇಂದ್ರ ಸರ್ಕಾರ ಮಾಡಿರುವಂತ ಒಂದು ತಪ್ಪಾದ್ರು, ಕೇಂದ್ರ ಸರ್ಕಾರ ನಡೆಸುತ್ತಿರುವಂತಹ 10 ವರ್ಷಗಳಲ್ಲಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದಂತಹ ಪ್ರಧಾನಮಂತ್ರಿಯನ್ನ ಪ್ರಶ್ನೆ ಮಾಡ್ರಿ. ಯಾತಕ್ಕೆ ಪ್ರಶ್ನೆ ಮಾಡೋದಿಲ್ಲ? ಧ್ವನಿ ಇಲ್ವಾ? ಏನು ಪ್ರತಿಪಕ್ಷಗಳಿಗೂ ಆಡಳಿತ ಪಕ್ಷಗಳಿಗೂ ಸಮಾನವಾಗಿ ಅವಕಾಶ ಕೊಡಿ. ಇದನ್ನ ಸಂತೋಷ್ ಲಾಡ್ ಅವರು ಕೇಳ್ತಾ ಇದ್ದಾರೆ, ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ.
ಒಬ್ಬ ರಾಜಕಾರಣಿ ನಿಮ್ಮನ್ನ ಎಚ್ಚರಿಸುವಂತಹ ಪರಿಸ್ಥಿತಿಗೆ ಪತ್ರಕರ್ತರೇ ನೀವು ಹೋಗಿದ್ದೀರಿ. ಕನ್ನಡದಲ್ಲಿ ಉತ್ತರ ಭಾರತದನ್ನ ಬಿಟ್ಬಿಡಿ, ಕನ್ನಡದ ಪತ್ರಕರ್ತರೇ ಇಂತಹ ಎಲ್ಲಾ ಲೋಗೋಗಳನ್ನ ಹಿಡ್ಕೊಂಡು ಕೂತಿದ್ದೀರಲ್ಲ. ಒಬ್ಬರಾದ್ರೂ ಸಂತೋಷ್ ಲಾಡ್ ಹೇಳ್ತಾ ಇದಾರಲ್ಲ, ಇದು ನಮಗೆ ಹೇಳ್ತಾ ಇದಾರೆ, ನಮ್ಮ ತಪ್ಪುಗಳನ್ನ ಹೇಳ್ತಾ ಇದಾರೆ, ನಾವು ತಿದ್ದುಕೊಳ್ಬೇಕು ಅಂತೇಳಿ ಒಂದು ಚೂರಾದ್ರೂ ಯೋಚನೆ ಮಾಡಿದ್ದೀರಾ? ರಾಜ್ಯ ಸ್ಟುಡಿಯೋದಲ್ಲಿ ಕುತ್ಕೊಂಡಿರೋ ಪತ್ರಕರ್ತರು ಹಾಗೆ ಇದ್ದಾರೆ, ಜಿಲ್ಲಾದಲ್ಲಿ ವರದಿ ಮಾಡುವಂತಹ ಪತ್ರಕರ್ತರು ಹಾಗೆ ಇದ್ದಾರೆ. ಹೀಗಾದ್ರೆ ಈ ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂತಹ ಮೋಸ ಅಲ್ವೇನ್ರಿ, ದ್ರೋಹ ಅಲ್ವೇನ್ರಿ? ಈಗಲಾದ್ರೂ ಬದಲಾಗಿ ಒಬ್ಬ ಸಚಿವನ ಹತ್ರ ಹೇಳಿಸ್ಕೊಳ್ಳುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀರಿ ನೀವು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ದಾರಿ ತಪ್ಪಿರುವಂತಹ ಪತ್ರಕರ್ತರನ್ನ ಸರಿದಾರಿಗೆ ಬನ್ನಿ ಅಂತ ಹೇಳುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ.